ಪೂರ್ಣಗೊಳ್ಳದ ಅಂಗನವಾಡಿಯ ಕಟ್ಟಡ ಕಾಮಗಾರಿ ದೇವಾಲಯ ಆವರಣಕ್ಕೆ ಚಟುವಟಿಕೆ ಶಿಫ್ಟ್. 4 ವರ್ಷವಾದರೂ ಅಂಗನವಾಡಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಮಕ್ಕಳು ದೇವಾಲಯದ ಆವರಣವನ್ನು ಆಶ್ರಯಿಸಿರುವ ಪ್ರಕರಣ ಹುಣಸೂರು ತಾಲೂಕು ಹುಯಿಲೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಅಂಗನವಾಡಿ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸುವಂತೆ ಸ್ಥಳೀಯರು ಮಾಡಿದ ಮನವಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಸ್ವಂತ ಕಟ್ಟಡ ಇಲ್ಲದ ಪರಿಣಾಮವಾಗಿ ದೇವಾಲಯವನ್ನೇ ಅಂಗನವಾಡಿ ಕೇಂದ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಸುಮಾರು 8 ಲಕ್ಷ ವೆಚ್ಚದಲ್ಲಿ ಹುಯಿಲೇಗೌಡ ಕೊಪ್ಪಲು ಗ್ರಾಮದ ಮಕ್ಕಳಿಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರ ಅರ್ಧಕ್ಕೆ ಕೈಬಿಟ್ಟಿದ್ದಾನೆ. ಈಗಾಗಲೇ 4 ವರ್ಷ ಕಳೆದರೂ ಕೂಡ ಕಟ್ಟಡಕ್ಕೆ ಪೂರ್ಣವಾಗುವ ಭಾಗ್ಯ ದೊರೆತಿಲ್ಲ. ಸ್ಥಳೀಯರು ಹಾಲಿ ಶಾಸಕರಿಗೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದಿದ್ದಾರೆ. ಸುಮಾರು 10 ಮಕ್ಕಳು ಅಂಗನವಾಡಿ ಕೇಂದ್ರದ ಪ್ರಯೋಜನ ಪಡಿತಾ ಇದ್ದಾರೆ. ದೇವಾಲಯದ ಒಂದು ಭಾಗದಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇವೆ. ಭಕ್ತರು ಪೂಜೆಗೆ ಬಂದಲ್ಲಿ ಮಕ್ಕಳನ್ನು ಹೊರಗೆ ಕಳುಹಿಸಿ ಪೂಜೆ ನಂತರ ಒಳಗೆ ಕರೆಸಿಕೊಳ್ಳುವುದಾಗುತ್ತದೆ. ಇದರಿಂದಾಗಿ ಮಕ್ಕಳ ಪ್ರಗತಿಗೆ ಕುಂಠಿತವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೂಡಲೇ ಅಂಗನವಾಡಿಗಾಗಿ ಮೀಸಲಿಗಾಗಿ ಶುರುವಾದ ಸ್ವಂತ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿಗೆ ಸಹಕರಿಸಬೇಕು ಅಂತ ಗ್ರಾಮದ ಮುಖಂಡರು ಒತ್ತಾಯಿಸಿದ್ದಾರೆ. ಮೂರು ಕೊಟ್ಟಿದ್ದಾರೆ ಆಫೀಸಿಂದನೇ ಗ್ರಾಮ ಪಂಚಾಯತಿ ಹುಯಿಲೇಗೌಡನ ಕೊಪ್ಪ. ಮಕ್ಕಳು ಮಂಗಿರೋ ದುಡ್ಡಂತ ದೇವಸ್ಥಾನ. ಸಂಜೆ ನಾವು ರೂಮ್ ಮನಿಕತ್ತೀವಲ್ಲ ಅಲ್ಲಿ ಚಾರ್ಜರ್ದು ವೈರ್ ತಗೊಂಡು ಬಸ್ ಆಗಿ ಮುಖ ಬಾ ಹೋಗು ಬಸ್ ತಗೊಂಡು ಹೋಗು ನೀ ಕೈ ಮುಖ ಬಾಮ್ನೆ ಕೈ ಮುಖ ಬಾಮ್ನೆ ಆ ಸಣ್ಣ ಬನ್ನಿ ಬಾ ಯಾರು ತಿಂತಕ ಬಾ. ಸ್ವಾಮಿ ನಾಯ್ಕ ಹುಯಿಲೇಗೌಡ ಕೊಪ್ಪಲು. ಅದು ಅಂಗನವಾಡಿ ಇಲ್ಲದ್ರಿಂದ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು. ಅದರಿಂದ ಅಂಗನವಾಡಿ ಹಾಕ್ಸ್ಕೊಂಡು 8 ಲಕ್ಷ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 5 ಲಕ್ಷ ಖರ್ಚು ಮಾಡಿದ್ದಾರೆ. ಇನ್ನೂ 3 ಲಕ್ಷದಲ್ಲಿ
ಇನ್ನು ಕೆಲಸ 4-5 ವರ್ಷದಿಂದಲೂ ಹೆಂಗಿತ್ತು ಹಂಗೆ ಪೆಂಡಿಂಗಲ್ಲಿ ನಿಲ್ಲಿಸಿದ್ದಾರೆ. ಅದರಿಂದ ಮಕ್ಕಳುಗಳು ದೇವಸ್ಥಾನದಲ್ಲಿ ಯಾರೇ ಪೂಜೆ ಪುಸ್ತಕಕ್ಕೆ ಬರಲಿ ಮಕ್ಕಳುಗಳು ಹೇಳಿಸ್ಬೇಕು, ಹೊರಗಡೆ ಕರ್ಕೊಂಡು ಬರ್ಬೇಕು, ತಿರ್ಗಿ ಒಳಗಡೆ ಮಕ್ಕಳುಗಳು ಕಳಿಸ್ಬೇಕು. ಈ ಥರದಿಂದ ಸಮಸ್ಯೆ ಜಾಸ್ತಿ ಆಗಿದೆ. ಇದು ಮೊದಲು ಪೂರೈಸ್ಕೊಡಿ ನಮಗೆ.